ಹಾಯ್ ಬಂಧುಗಳೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ತುಂಬ ಹೆಲ್ತಿ ಆದಂತಹ ಬಾಯಿಗೆ ರುಚಿ ಸಿಗುವಂಥ ಪಾಲಕ್ ಚಿಕನ್ ಗ್ರೇವಿ ಮಾಡೋದು ಹೇಗೆ ನೋಡೋಣ. ನಾನು ಮೊದಲನೇದಾಗಿ ಒಂದೆರಡು ಕಟ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದೆರಡು ಚಕ್ಕೆ, ಲವಂಗ. ನಾನಿವಾಗ ಬೇಯ್ಲಿಕ್ಕೆ ಇಡೋಕ್ಕೋಸ್ಕರ, ಅಂದರೆ ಅದನ್ನು ಬಂದ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಬಾಯ್ಲ್ಗೆ ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿನೀರು ಸ್ವಲ್ಪ ಕಾದ ಬಿಸಿನೀರಿಗೆ ನಾವು ಪಾಲಕ್ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀಟಾಗಿ ಒಂದೆರಡು ಮರಳು ಬರೋವರೆಗೂ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪು ಬೇಗ ಬೇಯ್ಕೊಳ್ಳುತ್ತೆ. ಬಿಸಿನೀರಿಗೆ ಹಾಕಿ ಈಗ ನಾನು 4 ಅಥವಾ 5 ಟೊಮೊಟೊ, 3 ಈರುಳ್ಳಿ ಇದನ್ನು ಕಟ್ ಮಾಡ್ಕೊಳ್ಳೋದು. ಇದು ಬೇಯೋದ್ರೊಳಗಡೆ ಅದು ಕಟ್ ಮಾಡಿಟ್ಕೊಳ್ಳೋದ. ನೋಡಿ, ನೀಟಾಗಿ ಬೆಂದಿದೆ. 1 ಮಳ್ಳು ಅಥವಾ 2 ಮಳ್ಳು ಈ ಥರ ಬಂದರೆ ಸಾಕು, ಪಾಲಕ್ ಸೊಪ್ಪು ಬೇಗ ಬೇಯ್ಕೊಳ್ಳುತ್ತೆ. ಇವಾಗ ಈ ಏನು ಬೇಯಿಸಿದ್ದೀವಿ ಅದನ್ನು ನಾವು ನೀಟಾಗಿ ಆರಿಸಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕಾದ್ರೆ ನಾವು ಶುಂಠಿ ಮತ್ತು ಚಕ್ಕೆ ಲವಂಗ ಏನು ತೊಗೊಂಡಿರ್ತೀವಿ ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋದು. ನಿಮಗೆ ಖಾರ ಬೇಕಂತ ಹೇಳಿದ್ರೆ ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಸಾಕು. ನಾನಿವಾಗ 1 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರುವಂಥ ಚಿಕನ್. ಅಂಗಡಿಗಳಲ್ಲಿ ನೀಟಾಗಿ ತೊಳ್ಕೊಡಲ್ಲ, ಅದರಿಂದ ನಾನು ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಹಚ್ಕೊಂಡಿದ್ದೀನಿ. ಖಾರಕ್ಕೆ ಅಂತೇಳಿ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಇದು ರುಬ್ಬಿಟ್ಟಿರುವಂಥ ಪೇಸ್ಟು. ಇದಿಷ್ಟು ರೆಡಿಯಾಗಿದೆ. ಇದಿಷ್ಟು ರೆಡಿ ಆದರೆ ಪಾಲಕ್ ಚಿಕನ್ ಗ್ರೇವಿನೂ ರೆಡಿ ಆದಂಗೆ. ಬನ್ನಿ ಇವಾಗ ಯಾವ ಥರ ಮಾಡೋದು. ಮೊದಲನೇದಾಗಿ ಒಗ್ಗರಣೆಗೆ ಹಾಕಬೇಕಾದ್ರೆ ಸ್ವಲ್ಪ 1-2 ಅಥವಾ 3 ಸ್ಪೂನು ಎಣ್ಣೆನ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ನಂತರ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆಯಲ್ಲಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ನೀಟಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಚಿಕನನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಅಷ್ಟೇ ಒಂದು 5 ನಿಮಿಷ ನಾವು ನೀರು ಇರುತ್ತಲ್ಲ, ನೀರು ಸುಂಡೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಅರಿಶಿಣದ ಪುಡಿ ಹಾಕೋ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲೇ ಅರಿಶಿಣ ಪುಡಿ ಹಾಕಿ ತೊಳೆದಿರ್ತೀವಿ, ಮತ್ತು ಏನಾದರೂ ಗಲೀಜಿದ್ದರೆ ಅದೆಲ್ಲ ಹೋಗುತ್ತೆ ಮತ್ತು ಟೇಸ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ನಾನು 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೆ. ನೋಡಿ, ನೀಟಾಗಿ ನೀರು ಬಿಟ್ಕೊಂಡಿದೆ ಅಂತ ಹೇಳಿದ್ರೆ ಆ ನೀರು ಏನು ಬರುತ್ತೆ ಅದೆಲ್ಲ ಸುಂಡ್ಕೋಬೇಕು. ಆಗಿದ್ದರೆ ಮಾತ್ರ ಚಿಕನ್ನು ಟೇಸ್ಟ್ ಬರುತ್ತೆ ನಿಮಗೆ. ನೀಟಾಗಿ ಒಳಗಡೆನೂ ಬೆಂದಿರುತ್ತೆ. ಅದು ಸ್ವಲ್ಪ ಬರ್ನ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಳೋದು. ಸಾಮಾನ್ಯವಾಗಿ ಎಲ್ರಿಗೂ ಅರಿಶಿನ, ಈರುಳ್ಳಿ ಹಾಕಿ ಹುರಿದಿರುವಂಥ ಚಿಕನ್ನು, ಮಟನ್ ಅಂದರೆ ತುಂಬ ಇಷ್ಟ ಇರುತ್ತೆ. ನಮ್ಮ ಮನೆಗಳಲ್ಲೂ ಅದೇ. ಆಲ್ಮೋಸ್ಟ್ ಅರಿಶಿನ ಈರುಳ್ಳಿನಲ್ಲೇ ಅರ್ಧ ಖಾಲಿ ಆಗಿಬಿಟ್ಟಿರುತ್ತೆ. ಇವಾಗ ನಾನು ಟೊಮೊಟೊ ಏನು ಹಚ್ಚಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಈರುಳ್ಳಿ ಹಾಕಿ ಹುರಿದಾಗ ನೀರು ಬರುತ್ತಲ್ಲ, ಅದು ಅಷ್ಟೇ ಒಳ್ಳೆ ಟೇಸ್ಟ್, ಸೂಪ್ ಥರ ಇರುತ್ತೆ. ಚಿಕನ್ ಸೂಪ್ ಥರ. ನೋಡಿ, ಟೊಮೊಟೊನೂ ಸುದ ಚಿಕನಲ್ಲಿ ಮಿಕ್ಸ್ ಆಗಿದೆ. ನಾವಿವಾಗ ಇದು ನೀಟಾಗಿ ಮೇಲೆ ಮಿಕ್ಸ್ ಆಗಿ ಬೆಂದ ನಂತರ ಒಂದ್ಸಲ ಬೇಕಂತ ಹೇಳಿದ್ರೆ, ಮಕ್ಳುಗಳು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಇದನ್ನು ಕೊಡ್ಬೋದು. ಇದಕ್ಕೆ ಏನಾದರೂ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡಿ ಕೊಟ್ಟರೆ ಪೆಪ್ಪರ್ ಡ್ರೈ ಥರ ಆಗುತ್ತೆ. ನಾನಿವಾಗ ರುಬ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ. ನಾನಿವಾಗ ಪೂರಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಆಗೋ ರೀತಿ ಮಾಡ್ತಿರೋದ್ರಿಂದ ಮೀಡಿಯಮಲ್ಲಿ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ತೆಳುನೂ ಮಾಡಲ್ಲ, ಜಾಸ್ತಿ ಗಟ್ಟಿನೂ ಬೇಡ. ಯಾವುದೇ ರೀತಿ ಕಾಯಿ ಬೇಡ. ಇದಕ್ಕೆ ಕಾಯಿನ ಯೂಸ್ ಮಾಡಲ್ಲ. ಜಾಸ್ತಿ ಅಂತಲ್ಲ, ಯೂಸ್ ಮಾಡದೇ ಇದ್ದರೂ ಟೇಸ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ. ನಾವು ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿರೋದ್ರಿಂದ ನೋಡಿ ಹಾಕೋಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಬಂದು ಕಸ್ತೂರಿ ಮೇಥಿ, ಇದನ್ನು ಸುದಾ ಹಾಕ್ಬಿಟ್ಟು ಇನ್ನು ಯಾವುದೇ ರೀತಿ ಚಿಕನ್ ಪೌಡರ್, ಮಟನ್ ಪೌಡರ್, ಗರಂ ಮಸಾಲೆ ಏನೂ ಯೂಸ್ ಮಾಡ್ತಿಲ್ಲ. ನಾನು ಇಷ್ಟು ಏನು ಐಟಮ್ಸ್ಗಳು ತೋರಿಸಿದ್ದೀನಿ ಅಷ್ಟು ಐಟಮ್ಸ್ಗಳನ್ನ ಹಾಕಿದ್ದೀನಿ ಅಷ್ಟೇ. ನೋಡು, ಗ್ರೇವಿ ಈಗ ನೀಟಾಗಿ ರೆಡಿ ಆಗಿದೆ. ಇದು ಪೂರಿಗಾದರೂ, ಅನ್ನಕ್ಕಾದರೂ, ಮುದ್ದೆಗಾದರೂ ರೆಡಿ. ನೋಡಿ, ಈ ಥರ ಒಂದು ಹುಬ್ಬೆ ಬರೋ ರೀತಿಯಲ್ಲಿ ಪೂರಿನ ರೆಡಿ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಇದನ್ನು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಪೂರಿನ ಜಾಸ್ತಿ ಮಾಡಲ್ಲ ಆಯಿಲ್ ಐಟಮ್ಸ್ ಅಂತ. ಇವತ್ತು ಗ್ರೇವಿಗೋಸ್ಕರ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಮಾಡಿಕೊಡ್ತಾ ಇರೋದು. ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ. ಪೂರಿನೂ ಅಷ್ಟೇ. ತುಂಬ ಹುಬ್ಬೆ ಬರೋ ಥರ ಮಾಡಬೇಕಂದ್ರೂ ತುಂಬ ಈಸಿ. ಅದು ಸಾಮಾನ್ಯವಾಗಿ ಎಲ್ಲರೂ ಪೂರಿ ಮಾಡ್ತೀರಾ, ಬಟ್ ಈ ರೀತಿ ಹುಬ್ಬೆ ಬರಲ್ಲ. ನಾವು ಸ್ವಲ್ಪ ಅದನ್ನು ಲಟ್ಟಣಿಗೆ ಲಟ್ಟಿಸ್ಕೋಬೇಕಾದ್ರೆ ಅದನ್ನು ಸ್ವಲ್ಪ ತಿಕ್ನೆಸ್ ಇರೋ ಥರ ಮಾಡಿದ್ರೆ ಈ ಥರ ಹುಬ್ಬೆ ಬರುತ್ತೆ. ನೋಡಿ, ಎಷ್ಟು ಬನ್ ಟೈಪಲ್ಲಿದೆ. ನೋಡಿದ್ರೆ ದೂರದಿಂದ ನೋಡಿದ್ರೆ ಬನ್ ಥರ ಕಾಣಿಸುತ್ತೆ. ಅಷ್ಟು ನೀಟಾಗಿ ಬಂದಿದೆ. ಪೂರಿನೂ ಗ್ರೇವಿನೂ ರೆಡಿಯಾಗಿದೆ. ಇವಾಗ ಅನ್ನ, ಪೂರಿ ವಿತ್ ಚಿಕನ್ ಪಾಲಕ್ ಗ್ರೇವಿ ಯಾವ ಥರ ಟೇಸ್ಟ್ ಇದೆ ಅಂತ ಚೆಕ್ ಮಾಡಬೇಕಾಗಿರೋಂಥ ಟೈಮು.
ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹುಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಷ್ಟೇ. ನಾನು ನಿಂಬೆ ಹುಳಿನ ಆ್ಯಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಕುದಿಬೇಕಾದ್ರೆ ನಿಂಬೆ ಹುಳಿನ ಹಾಕಬೇಡಿ, ಆನಂತರ ಹಾಕೋಬೇಕಾಗತ್ತೆ. ನೋಡಿ, ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ, ತಿಂದರೆ ಎಷ್ಟು ಟೇಸ್ಟ್ ಇರುತ್ತಲ್ವ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗೆ. ಬನ್ನಿ ಯಾವ ಥರ ಇದೆ ಟೇಸ್ಟ್ ಒಂದು ಸಲ ಚೆಕ್ ಮಾಡಿಬಿಡೋದ. ತುಂಬ ಚೆನ್ನಾಗಿ ಬರುತ್ತೆ, ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ನಿಮಗೆ ಏನು ಅನ್ನಿಸ್ತು ಈ ರೆಸಿಪಿ ಬಗ್ಗೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಸೂಪರ್ ಟೇಸ್ಟ್ ಇದೆ ನೋಡಿ. ಮುದ್ದೆಗಾದರೂ ಸರಿ, ಮುದ್ದೆನೂ ತೊಗೋಬೋದು, ಇದರಲ್ಲಿ ಅನ್ನನೂ ತಿನ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಯೂಶ್ವಲಿ ಏನು ಮಾಡ್ತೀವಿ, ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ ಗ್ರೇವಿ ಮಾಡ್ಕೋತೀವಿ. ಈ ಥರ ಸೊಪ್ಪನ್ನು ಯೂಸ್ ಮಾಡಿ ಯಾವುದೂ ಗ್ರೇವಿ ಮಾಡಲ್ಲ. ಮಾಡಿ ನೋಡಿ, ಮೆಂತ್ಯ ಸೊಪ್ಪಲ್ಲೂ ಚೆನ್ನಾಗಾಗುತ್ತೆ, ಆ್ಯಂಡ್ ದೆನ್ ಪುದೀನ ಸೊಪ್ಪಲ್ಲಿ ಚೆನ್ನಾಗಾಗುತ್ತೆ, ಪಾಲಕಲ್ಲೂ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.